ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಗಾದೆ ವಿಸ್ತರಣೆ ಎಂಬಂತಹ ಒಂದು ಹೊಸ ಸಂಚಿಕೆಯೊಂದಿಗೆ ಬಂದಿದ್ದೇವೆ. ಈ ಸಂಚಿಕೆಯಲ್ಲಿ ನಾವು ಗಾದೆಯನ್ನು ಹೇಗೆ ಸ್ಟೆಪ್ ಬೈ ಸ್ಟೆಪ್ ವಿವರಣೆಯನ್ನು ವಿಸ್ತರಿಸ್ಕೊಳ್ತಾ ಹೋಗಬೇಕು ಅನ್ನೋವಂಥದ್ದನ್ನು ತಿಳಿಸಿಕೊಡ್ತೇನೆ. ಮೊದಲಿಗೆ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಗಾದೆ ವಿದ್ಯೆಗೆ ವಿನಯವೇ ಭೂಷಣ ಅನ್ನುವಂಥದ್ದು. ಪೀಠಿಕೆಯನ್ನು ನೋಡೋಣ. ಆಡುಮುಟ್ಟದ ಸೊಪ್ಪಿಲ್ಲ ಎನ್ನುವ ಹಾಗೆ ಗಾದೆಗಳು ನಮಗೆ ತಿಳಿಸದೇ ಇರುವಂತಹ ವಿಚಾರಗಳೇ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಗಾದೆಗಳು ಹಿರಿಯರ ಅನುಭವದಲ್ಲಿ ನಡೆದು ಬಂದಂತಹ ಘಟನೆಗಳು, ಅವರ ಅನುಭವಗಳನ್ನು ತಿಳಿಸುವಂತಹ ಜಾಣ್ನುಡಿಗಳಾಗಿದ್ದಾವೆ. ಆದ್ದರಿಂದಲೇ ಗಾದೆಗಳನ್ನು ನಾವು ಜಾಣ್ನುಡಿ ಅಥವಾ ನಾಣ್ಣುಡಿ ಅಂತ ಹೇಳಿ ಕೂಡ ಕರಿತೀವಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತಹ ರೀತಿಯಲ್ಲಿ ಗಾದೆ ಒಂದೇ ಸಾಲಿನ ವಿಚಾರವಾದರೂ ತನ್ನ ಆಳದಲ್ಲಿ ಸಾಗರದಷ್ಟು ಮಹತ್ವವಾದಂತಹ ಜ್ಞಾನವನ್ನು ಹೊಂದಿರುತ್ತೆ ಅನ್ನುವಂಥದ್ದು ನಮಗೆ ತಿಳಿಸಿಕೊಡುತ್ತೆ. ಇನ್ನು ಅದಕ್ಕಾಗಿಯೇ ಅಂದರೆ ಗಾದೆಯ ಒಂದು ಸತ್ಯಾಂಶದ ಮಹತ್ವವನ್ನು ಸಾರೋದಕ್ಕಾಗಿಯೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನುವಂತಹ ಮಾತು ಕೂಡ ಚಾಲ್ತಿಯಲ್ಲಿರೋದನ್ನು ನಾವು ಎಲ್ಲರೂ ಕೂಡ ತಿಳಿದಿರುವಂತಹ ವಿಚಾರವಾಗಿದೆ. ಇದು ಗಾದೆ ಮಾತಿನ ಅಥವಾ ಗಾದೆ ವಿಸ್ತರಣೆಯ ಪೀಠಿಕೆ ಆಯಿತು. ಇನ್ನು ಈ ಗಾದೆಯ ಹೊರಾರ್ಥ, ವಿದ್ಯೆಗೆ ವಿನಯವೇ ಭೂಷಣ ಎಂಬ ಗಾದೆ ಮಾತಿನ ಹೊರಾರ್ಥವನ್ನು ನೋಡೋದಾದರೆ, ಒಬ್ಬ ವ್ಯಕ್ತಿ ಹಲವಾರು ವಿಚಾರಗಳನ್ನು ಮತ್ತು ಹಲವಾರು ವಿಷಯಗಳನ್ನು ಶಿಕ್ಷಣದ ಹೆಸರಿನಲ್ಲಿ ಕಲಿತು ವಿದ್ಯಾವಂತನಾಗಿರ್ತಾನೆ. ಆದರೆ ಆತ ಕಲಿತಂತಹ ವಿದ್ಯೆ ಆತನಲ್ಲಿ ವಿನಯಶೀಲತೆಯನ್ನು ಕೂಡ ಬೆಳೆಸುವಂತಿರಬೇಕು. ಹೇಗೆ ಅಂದರೆ, ವಿದ್ಯೆ ಒಬ್ಬ ವ್ಯಕ್ತಿ ಧರಿಸುವಂತಹ ಆಭರಣವಾದರೆ, ಅಂದರೆ ಆರ್ನಮೆಂಟ್ ಆದರೆ, ವಿನಯ ಅನ್ನುವಂಥದ್ದು ಆ ವ್ಯಕ್ತಿ ಧರಿಸಬಹುದಾದ ಕಿರೀಟ ಇದ್ದ ಹಾಗೆ. ಅಂದರೆ ಆಭರಣಕ್ಕಿಂತಲೂ ಕಿರೀಟಕ್ಕೆ ಹೆಚ್ಚು ಬೆಲೆ ಅಲ್ವಾ, ಹೆಚ್ಚು ಗೌರವ. ಆದ್ದರಿಂದಾಗಿ ವಿದ್ಯೆಗೆ ಬೆಲೆ ಸಿಗಬೇಕು ಅಂದರೆ ವಿನಯ ಅದನ್ನು ಮೀರಿಸುವಂತಿರಬೇಕು ವಿದ್ಯಾವಂತನಲ್ಲಿ ಅನ್ನೋದು ಈ ಗಾದೆ ಮಾತಿನ ಹೊರಾರ್ಥ ಆಗಿದೆ. ಇನ್ನು ಈ ಗಾದೆ ಮಾತಿನ ಒಳಾರ್ಥವನ್ನು ನೋಡೋದಾದರೆ, ವ್ಯಕ್ತಿ ತಾನು ಕಲಿತಂತಹ ವಿದ್ಯೆಯನ್ನು 4 ಜನರಿಗೆ ಹಂಚಬೇಕು. ಅವರನ್ನು ಸಹ ತನ್ನಂತೆಯೇ ಜ್ಞಾನವಂತರನ್ನಾಗಿ ಮಾಡಬೇಕು. ಬದಲಾಗಿ ತಾನೊಬ್ಬನೇ ಜ್ಞಾನಿ ಅಂತ ಹೇಳಿ ಬೀಗಬಾರದು, ಅಹಂಕಾರವನ್ನು ಪಡಬಾರದು ಅನ್ನುವಂಥದ್ದು ಈ ಗಾದೆ ಮಾತಿನ ಒಳಾರ್ಥ ಆಗಿದೆ. ಈಗ ಈ ಗಾದೆ ಮಾತಿಗೆ ಸರಿಹೊಂದುವಂತಹ ಒಂದು ಕಥೆಯನ್ನು ನಾವೀಗ ಕೇಳೋಣ. ಒಂದಿನ ವಿದ್ಯಾಸಾಗರ ಅನ್ನುವಂತಹ ಒಬ್ಬ ಮಹಾನ್ ಸಂಸ್ಕೃತ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾನೆ. ಬಂದು ರಾಜನಿಗೆ ಹೇಳ್ತಾನೆ, ನಾನು ಒಬ್ಬ ಸಂಸ್ಕೃತ ಪಂಡಿತ, ನನ್ನೊಂದಿಗೆ ವಾದ ಮಾಡೋದಕ್ಕೆ ಯಾರಾದರೂ ಸಿದ್ಧರಿದ್ದರೆ ಹೇಳು ಅಂತ ರಾಜನನ್ನು ಕೇಳ್ತಾರೆ. ಆಗ ಆಸ್ಥಾನದಲ್ಲಿದ್ದಂತಹ ಪಂಡಿತರೆಲ್ಲರೂ, ಅಯ್ಯೋ ಈತ ಮಹಾನ್ ಸಂಸ್ಕೃತ ಪಂಡಿತ, ಮೇಧಾವಿ, ಈತನ ಜೊತೆಗೆ ನಾವು ವಾದ ಮಾಡಿ ಗೆಲ್ಲಕ್ಕಾಗುತ್ತಾ ಅಂತ ಹೇಳಿ ಯೋಚನೆ ಮಾಡಿ ಸುಮ್ಮನಿರ್ತಾರೆ. ಅದನ್ನು ನೋಡಿದಂತಹ ವಿದ್ಯಾಸಾಗರಂಗೆ ಬೇಜಾರಾಗುತ್ತೆ. ಆತ ಹೇಳ್ತಾನೆ, ಅಯ್ಯೋ ನಿಮ್ಮ ಆಸ್ಥಾನದಲ್ಲಿ ಒಬ್ಬ ಪಂಡಿತನೂ ನನ್ನ ಜೊತೆಗೆ ಆರ್ಗ್ಯೂ ಮಾಡೋದಕ್ಕೆ ಸಿದ್ಧನಿಲ್ಲ, ನಾನು ಇಲ್ಲಿಗೆ ಬಂದಿದ್ದೇ ತಪ್ಪಾಯಿತು ಅಂತ ಕಾಣುತ್ತೆ ಅಂತ ಹೇಳಿ ಬೇಜಾರಿಂದ ಹೊರಡೋದಕ್ಕೆ ಸಿದ್ಧನಾಗ್ತಾನೆ. ಆಗ ತೆನಾಲಿ ರಾಮ ಎದ್ದು ನಿಂತ್ಕೊಂಡು, ಯಾಕೆ ಅಷ್ಟು ಬೇಗ ನಿರಾಶರಾಗಬೇಡಿ, ನಾನು ನಿಮ್ಮ ಜೊತೆ ವಾದವನ್ನು ಮಾಡ್ತೀನಿ ಅಂತ ಹೇಳ್ತಾನೆ. ಹೌದಾ, ಹಾಗಾದರೆ ಒಳ್ಳೆಯದು ಅಂತ ಹೇಳಿ ಆತನಿಗೆ ಸಂತೋಷ ಆಗುತ್ತೆ. ಆಯಿತು, ವಾದಕ್ಕೆ ಯಾವುದನ್ನು ಆಯ್ಕೆ ಮಾಡಿಕೊಡ್ತೀರಾ ಗ್ರಂಥವನ್ನು ಅಂತ ತೆನಾಲಿರಾಮ ಕೇಳಿದಾಗ ವಿದ್ಯಾಸಾಗರ, ನಿಮಗೆ ಇಷ್ಟವಾದಂಥ ಗ್ರಂಥವನ್ನು ಆಯ್ಕೆ ಮಾಡ್ಕೊಳ್ಳಿ, ನಾನು ಮಹಾನ್ ಪಂಡಿತ ಗೊತ್ತಲ್ವಾ ಅಂತ ಹೇಳಿ ಹೇಳ್ತಾನೆ ಅಹಂಕಾರದಿಂದ. ಸರಿ ಆಯಿತು, ಹಾಗಾದರೆ ನಾಳೆ ವಾದವನ್ನು ಮಾಡೋದಕ್ಕೆ ಸಿದ್ಧರಾಗೋಣ ಅಂತ ಹೇಳಿ ದಿನವನ್ನು ಗೊತ್ತು ಮಾಡ್ಕೊಳ್ತಾರೆ. ಮಾರನೇ ದಿನ ವಿದ್ಯಾಸಾಗರನು ಕೂಡ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾನೆ. ಅಲ್ಲಿಗೆ ರಾಮಕೃಷ್ಣನು ಕೂಡ ಬಟ್ಟೆಯಲ್ಲಿ ಸುತ್ತಿ ಕಟ್ಟಿದ್ದಂತಹ ಒಂದು ಕಟ್ಟನ್ನು ತನ್ನ ಸೈನಿಕನೊಂದಿಗೆ ಹಿಡಿದುಕೊಂಡು ಬರ್ತಾನೆ. ವಿದ್ಯಾಸಾಗರ ಕೇಳ್ತಾನೆ, ಯಾವ ಗ್ರಂಥದ ಮೇಲೆ ವಾದ ಮಾಡ್ತಿದ್ದೀರಾ ಅಂತ. ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ತಾನು ತಿಲಕಾಷ್ಟ ಮಹಿಷಬಂಧನದ ಬಗ್ಗೆ ವಾದ ಮಾಡ್ತೀನಿ ಅಂತ ಹೇಳಿ ತಿಳಿಸ್ತಾನೆ. ತಿಲಕಾಷ್ಟ ಮಹಿಷಬಂಧನನ ಈ ಹೆಸರಲ್ಲಿ ಯಾವುದು ಗ್ರಂಥವೇ ಕೇಳಿದ ಹಾಗೆ ಜ್ಞಾಪಕ ಇಲ್ವಲ್ಲ ಅಂತ ಹೇಳಿ ವಿದ್ಯಾಸಾಗರ ಯೋಚನಾಗ್ರಸ್ತನಾಗ್ತಾನೆ. ಆಳವಾಗಿ ಯೋಚನೆ ಮಾಡಿದಾಗ ಅನಿಸುತ್ತೆ ಅವನಿಗೆ, ಇದು ಯಾವುದೋ ಒಂದು ಗ್ರಂಥ ನನ್ನಿಂದ ಮಿಸ್ ಆಗಿಬಿಟ್ಟಿದೆಯಲ್ಲ, ನಾನು ಇದನ್ನು ಓದೇ ಇಲ್ವಲ್ಲ, ಈಗೇನಪ್ಪ ಮಾಡೋದು ಅಂತ ಹೇಳಿ ರಾಜನ ಬಳಿಯಲ್ಲಿ ಕೇಳ್ಕೊತಾನೆ. ರಾಜರೇ, ಮಹಾರಾಜರೇ, ನನಗೆ ಇವತ್ತು ಯಾಕೋ ಆರೋಗ್ಯ ಸರಿಗಿಲ್ಲ, ಆದ್ದರಿಂದ ನಾಳೆ ಬಂದು ವಾದ ಮಾಡ್ತೀನಿ ಅಂತ ಕೇಳ್ಕೊತಾನೆ. ಕೃಷ್ಣದೇವರಾಯ ಕೂಡ ಆಯಿತು ಅಂತ ಹೇಳಿ ಒಪ್ಪಿಗೆಯನ್ನು ಕೊಡ್ತಾನೆ. ಆದರೆ ಈ ತಿಲಕಾಷ್ಟ ಮಹಿಷಬಂಧನದ ಬಗ್ಗೆ ಒಂಚೂರು ಗೊತ್ತಿಲ್ಲದೇ ಇದ್ದಂತಹ ವಿದ್ಯಾಸಾಗರ ರಾತ್ರೋರಾತ್ರಿ ಊರು ಬಿಟ್ಟು ಓಡಿ ಹೋಗ್ತಾನೆ. ನಾನು ನಾಳೆ ಹೋದರೆ ನನಗೆ ಅಪಮಾನ ಆಗುತ್ತೆ ಅಂತ ಹೇಳಿ ತಿಳಿದು ಊರು ಬಿಟ್ಟು ಹೋಗ್ತಾನೆ. ಮಾರನೇ ದಿನ ಎಲ್ಲರೂ ಕಾಯ್ತಾರೆ, ಎಷ್ಟೊತ್ತಾದರೂ ವಿದ್ಯಾಸಾಗರ ಆಸ್ಥಾನಕ್ಕೆ ಬಂದೇ ಇರೋದಿಲ್ಲ.
ಅಂಥ ಸಂದರ್ಭದಲ್ಲಿ ಸೈನಿಕರನ್ನ ಕಳಿಸ್ಬಿಟ್ಟು ವಿದ್ಯಾಸಾಗರನನ್ನು ಹುಡುಕಿ ಬರೋದಕ್ಕೆ ಹೇಳ್ತಾರೆ. ಆದರೆ ವಿದ್ಯಾಸಾಗರ ಊರಲ್ಲಿರೋದಿಲ್ಲ, ಓಡಿ ಹೋಗ್ಬಿಟ್ಟಿರ್ತಾನೆ. ಅದನ್ನು ತಿಳಿದು ಆದಮೇಲೆ ಕೃಷ್ಣದೇವರಾಯ ಹೇಳ್ತಾನೆ, ತಂದೆ ತೆನಾಲಿ ರಾಮಕೃಷ್ಣ, ಆ ತಿಲಕಾಷ್ಟ ಮಹಿಷಬಂಧನ ಗ್ರಂಥವನ್ನು ಇಲ್ಲೊಂಚೂರು ತಂದು ತೋರ್ಸಪ್ಪ ಅಂತ ಹೇಳಿ. ಆಗ ರಾಮಕೃಷ್ಣ ಏನು ಮಾಡ್ತಾನೆ, ಆ ಬಟ್ಟೆಯ ಕಟ್ಟಲ್ಲಿ ಸುತ್ತಿದ್ದಂತಹ ಬಟ್ಟೆಯನ್ನು ತೆಗೆದು ತೋರಿಸ್ತಾನೆ. ಆಗ ಗೊತ್ತಾಗುತ್ತೆ ಅಲ್ಲಿ ತಿಲಕಾಷ್ಟ ಮತ್ತು ಎಮ್ಮೆ ಕಟ್ಟುವ ಹಗ್ಗ ಇರುತ್ತೆ ಅಂತ. ಏನು ತಿಲಕಾಷ್ಟ ಅಂದರೆ, ಸಂಸ್ಕೃತದ ಪ್ರಕಾರ ತಿಲ ಅಂದರೆ ಎಳ್ಳು, ಕಾಷ್ಟ ಅಂದರೆ ಕಡ್ಡಿ, ಮಹಿಷ ಅಂದರೆ ಎಮ್ಮೆ, ಬಂಧನ ಅಂದರೆ ಕಟ್ಟುವಂತಹ ಹಗ್ಗ. ಹಾಗಾಗಿ ತೆನಾಲಿ ರಾಮಕೃಷ್ಣ ಅವುಗಳನ್ನ ತೋರಿಸ್ಬಿಟ್ಟು, ಸ್ವಾಮಿ ಮಹಾರಾಜರೇ, ಇದೇ ತಿಲಕಾಷ್ಟ ಮಹಿಷ ಬಂಧನ ಅಂತ ಹೇಳಿ ತೋರಿಸ್ತಾನೆ. ಆಗ ಇದು ಯಾವುದೋ ದೊಡ್ಡ ಗ್ರಂಥ ಅಲ್ಲ, ಬದಲಿಗೆ ಪಂಡಿತನಿಗೆ ಇದ್ದಂತಹ ಅಹಂಕಾರವನ್ನು ಮುರಿಯೋದಕ್ಕೆ ನಾನೇ ಮಾಡಿದಂತಹ ಉಪಾಯ ಅಂತ ಹೇಳಿ ತಿಳಿಸ್ತಾನೆ. ಆಸ್ಥಾನದಲ್ಲಿದ್ದವರೆಲ್ಲರೂ ಕೂಡ ರಾಮಕೃಷ್ಣನ ಸಮಯ ಪ್ರಜ್ಞೆಯನ್ನು ಮೆಚ್ಕೊಳ್ತಾರೆ. ಹೀಗೆ ಈ ಕಥೆಯ ಒಂದು ಉಪಸಂಹಾರ ಅಥವಾ ಈ ಗಾದೆಯ ಒಂದು ಉಪಸಂಹಾರ ಹೇಳೋದಾದರೆ, ನಿಜವಾದ ವಿದ್ಯೆ ನಮ್ಮಲ್ಲಿ ವಿನಯವನ್ನು ಬೆಳೆಸುತ್ತೆ ಮತ್ತು ಅಹಂಕಾರವನ್ನು ಅಳಿಸುತ್ತೆ. ಗುರು ಹಿರಿಯರಿಗೆ ತಲೆಬಾಗಿ ನಡಿಬೇಕು ಅನ್ನುವಂತಹ ಸಂಸ್ಕಾರವನ್ನು ಕಲಿಸಿಕೊಡುತ್ತೆ ಅನ್ನುವಂಥದ್ದು ಇಲ್ಲಿನ ಒಂದು ವಿಚಾರವಾಗಿದೆ ಮಕ್ಕಳೇ. ಗಾದೆ ವಿಸ್ತರಣೆಯನ್ನು ಕೇಳಿದ್ರಲ್ಲ ವಿದ್ಯಾರ್ಥಿಗಳೇ. ಮುಂದೆ ನಿಮಗೆ ಯಾವ ಗಾದೆ ಬೇಕು ವಿಸ್ತರಣೆಗಾಗಿ ಅನ್ನೋವಂಥದ್ದನ್ನು ಕಮೆಂಟ್ ಮಾಡಿ. ನಿರಂತರವಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.